ಹಾಯ್ ಗೈಸ್, ಎಲ್ರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್ ಫ್ರಮ್ ಬ್ಯಾಂಗ್ಳೂರ್. ಗೈಸ್, ಈ ವಿಡಿಯೋದಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಕೊಡ್ತೀನಿ. ಏನಂದ್ರೆ, ಈಗ ನೀವು ಕಟ್ ಆಫ್ ವಿಡಿಯೋಸ್ ಎಲ್ಲ ತುಂಬಾ ನೋಡಿದೀರಾ ಅಲ್ವಾ ನಂದು. ಅದರಲ್ಲಿ ನಾನು ಜನರಲ್ ಮೆರಿಟ್ಗೆ ಕಟ್ ಆಫ್ 72K 73K ಇಲ್ಲಿ ಹತ್ತತ್ರ ಕಟ್ ಆಫ್ ನ ಪ್ರೆಸೆಂಟ್ ಮಾಡಿದ್ದೀನಿ. ಇದು ಆಸ್ ಪರ್ ದಿ ಸೆಕೆಂಡ್ ರೌಂಡ್ ಕಟ್ ಆಫ್. ಓಕೆ, ಇದನ್ನ ನಾನು ತುಂಬಾ ಸರಿ ಹೇಳಿದ್ದೀನಿ, ಇದು ಸೆಕೆಂಡ್ ರೌಂಡ್ ಕಟ್ ಆಫ್. ಬಟ್ ತುಂಬಾ ಜನ ಡೌಟ್ ಕೇಳ್ತಿದ್ರ, ಏನಂದ್ರೆ ಸರ್ 77K 78Kಗೆಲ್ಲ ಥರ್ಡ್ ರೌಂಡ್ ಅಲ್ಲಿ ಅಲಾಟ್ಮೆಂಟ್ ಆಗಿದೆ, ಇದು ಹೇಗ್ ಸಾಧ್ಯ, ಹೇಗೆ ಅದನ್ನ ಏನಕ್ಕೆ ನೀವು ತೋರಿಸ್ತಿಲ್ಲ ಅಂತ. ಓಕೆ, ಇದು ಈವನ್ ನಾನು ನಮ್ಮ ಸೀನಿಯರ್ ಅನ್ನೋ ಒಂದು ವೆಬ್ಸೈಟ್ ಇತ್ತಲ್ಲ, ಅಲ್ಲೂ ಸಹ 1-to-1 ಸೆಷನ್ ಮಾಡ್ಬೇಕಾದ್ರೂ ತುಂಬಾ ಜನ ಅದ್ರ ಬಗ್ಗೆನೇ ಡೌಟ್ಸ್ ಕೇಳ್ತಿದ್ರ. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿನೇ ನಿಮ್ಗೆ ಪ್ರೆಸೆಂಟ್ ಮಾಡ್ತೀನಿ. ಓಕೆ, ಇದು ಸಿಂಪಲ್ ಟ್ರಿಕ್ ಇದೆ. ಓಕೆ, ಇದು ಒಂದು ಟ್ರಿಕ್ ಇದೆ. ಓಕೆ, ಏನ್ ಟ್ರಿಕ್ ಅಂದ್ರೆ, ಇದು ಎಲ್ಲರೂ ಅಪ್ಲೈ ಮಾಡಕ್ಕಾಗಲ್ಲ, ಒಂದಷ್ಟು ಜನ ಅಷ್ಟೇ ಮಾಡೋಕ್ಕಾಗೋದು. ಯಾರು ಮಾಡೋಕ್ಕಾಗೋದು ಇದೆಲ್ಲ ತಿಳ್ಸ್ಕೊಳ್ಳಿ, ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓಕೆ, ಇವಾಗ ನೀವು ಲಾಸ್ಟ್ ಇಯರ್ ಹೇಗ್ ನಡೀತಿತ್ತು ಅದ್ರ ಮೇಲೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೆಕೆಂಡ್ ರೌಂಡ್ಗೆ ಯಾವ್ದಾದ್ರು ಕಾಲೇಜ್ ಅಲಾಟ್ ಆಯ್ತು ಅಂದ್ರೆ ಥರ್ಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಕ್ಕಾಗಲ್ಲ ಅಲ್ವಾ. ಕಾಲೇಜ್ ಯಾವ್ದು ಅಲಾಟ್ ಆಗಿರುತ್ತೆ ಅದಕ್ಕೆ ಹೋಗಿ ಜಾಯ್ನ್ ಆಗ್ಬೇಕು ಅಲ್ವಾ, ಸೆಕೆಂಡ್ ರೌಂಡ್ ಅಲ್ಲಿ ಅಲಾಟ್ಮೆಂಟ್ ಆದ್ಮೇಲೆ. ಇವಾಗ ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ, ಪ್ರಿಯಾರಿಟಿ ಆರ್ಡರ್ ರೆಡಿ ಮಾಡ್ಕೊಳ್ಳೋ ಟೈಮಲ್ಲಿ ನಿಮ್ಗೆ ಸಿಗಂತ ಕಾಲೇಜಸ್ ನಿಮ್ದು 72Kಗೆ ಯಾವುದೋ ಒಂದು ಸೆಮಿ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ ಅಂತ ಇಟ್ಕೊಳ್ಳಿ. ಓಕೆ, ನಿಮ್ಗೆ 75K 78K ಆ ರೀತಿ ನಿಮ್ದು ರ್ಯಾಂಕಿಂಗ್ ಬಂದಿದೆ. ಓಕೆ, ಇವಾಗ ಸೀಟ್ ಇನ್ಕ್ರೀಸ್ ಬಗ್ಗೆ ಆಮೇಲಿಂದ ಮಾತಾಡ್ತೀನಿ. ಈಗ ನಿಮ್ದು ಜಸ್ಟ್ ಲಾಸ್ಟ್ ಇಯರ್ ದ ಇನ್ಫಾರ್ಮೇಶನ್ ಇಟ್ಕೊಂಡು ಮಾತಾಡ್ತಿದ್ದೀನಿ. ನೆಕ್ಸ್ಟ್ ಆಮೇಲಿಂದ ಮತ್ತೆ ಇದನ್ನ ಇಂಪ್ರೂವೈಸ್ ಮಾಡ್ತೀನಿ, ಸೀಟ್ ಇನ್ಕ್ರೀಸ್. ಓಕೆ, ಈಗ ನಿಮ್ದು 78K ಬಂದಿದೆ. ಓಕೆ, ನೀವೇನ್ ಮಾಡ್ತೀರಾ, ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಟಾಪ್ ಕಾಲೇಜಸ್ ಹಾಕೊಳ್ತೀರಾ, ನೆಕ್ಸ್ಟ್ ಸೆಮಿ ಗೌರ್ಮೆಂಟ್ ಎಲ್ಲಾನು ಹಾಕೊಳ್ತೀರಾ, ಸೇಫ್ ಕಾಲೇಜಸ್ ನ ಹಾಕಂತ ಆಪ್ಷನ್ಸ್ ಇರುತ್ತೆ. ಓಕೆ, ಪ್ರತಿಯೊಬ್ರು ಪ್ರಿಯಾರಿಟಿ ಆರ್ಡರ್ ರೆಡಿ ಮಾಡ್ಬೇಕಾದ್ರೆ ಈ ರೀತಿ ಹಾಕೋಬೇಕು. ಓಕೆ, ಪ್ರಿಯಾರಿಟಿ ಆರ್ಡರ್ ಬಗ್ಗೆ ನಿಮ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ, ಹೇಗಿರುತ್ತೆ, ಹೇಗ್ ಮಾಡ್ಕೋಬೇಕು, ಇದೆಲ್ಲ ಥಿಂಗ್ಸ್ಗಳು ಹೇಳ್ತೀನಿ. ಪ್ರಿಯಾರಿಟಿ ಆರ್ಡರ್ ಮಾಡ್ಬೇಕಾದ್ರೆ ಯಾವ ಕಾಲೇಜ್ ಸಿಗುತ್ತೆ ಆ ಕಾಲೇಜ್ ಇಟ್ಕೊಂಡು ಮೇಲೆ ಸಿಗದೆ ಇರೋ ಕಾಲೇಜಸ್ನು ಹಾಕ್ಬೇಕು, ಕೆಳಗಡೆ ಸಿಕ್ಕರು ನಂಗೆ ಇಷ್ಟ ಇಲ್ಲ ಅನ್ನೋ ಕಾಲೇಜಸ್, ಸೇಫ್ ಕಾಲೇಜಸ್ನು ಹಾಕ್ಬೇಕು. ಈ ರೀತಿ ಹಾಕೊಳ್ಳೋದು ಪ್ರಿಯಾರಿಟಿ ಆರ್ಡರ್ ಮಾಡ್ಬೇಕಾದ್ರೆ. ಓಕೆ, ಇವಾಗ ಈ ಪರ್ಸನ್ ಏನಿರ್ತಾನೆ ಅವನ್ಗೆ 78K ರ್ಯಾಂಕ್ ಬಂದಿರುತ್ತೆ, ಅವನ್ಗೆ ಕಾಲೇಜ್ ಸಿಕ್ಕರೆ ಸಿಗ್ಲಿ, ಇಲ್ಲ ಅಂದ್ರೆ ನಾನು ಡ್ರಾಪ್ ಇಯರ್ಗೆ ಹೋಗ್ತೀನಿ ಅಂತ ಇರ್ತಾನೆ ಅನ್ಕೊಳ್ಳಿ. ಓಕೆ, ಡ್ರಾಪ್ ಇಯರ್. ಓಕೆ, ನಾನು ಸೇಫೆಸ್ಟ್ ಕಾಲೇಜಸ್ ಏನು ಹಾಕೊಳ್ಳಲ್ಲ. ಓಕೆ, ಈಗ ಇನ್ನೊಬ್ಬ ಪರ್ಸನ್ ಇರ್ತಾನೆ, ಅವನ್ಗೆ ಒಂದು ಕಾಲೇಜ್ ಸಿಕ್ಕರೆ ಸಿಗ್ಲಿ, ಇಲ್ಲ ಅಂದ್ರೆ ನಾನು ಡ್ರಾಪ್ ಇಯರ್ಗೆ ಹೋಗಲ್ಲ, ಅಟ್ಲೀಸ್ಟ್ ಯಾವುದೋ ಒಂದು BMS BDS ಏನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೇಫೆಸ್ಟ್ ಕಾಲೇಜಸ್ಗಳು ಹಾಕೋತಾನೆ. ಬಟ್ ಅದೇ 78K ಬಂದು ಡ್ರಾಪ್ ಇಯರ್ಗೆ ಹೋಗ್ತಿರೋನು ಅವ್ನು ಸೇಫೆಸ್ಟ್ ಕಾಲೇಜಸ್ ಹಾಕೊಳ್ಳಲ್ಲ. ಏನಕ್ಕೆ ಹೇಳಿ, ಸೇಫೆಸ್ಟ್ ಕಾಲೇಜ್ ಅಲಾಟ್ ಆಯ್ತು ಅಂದ್ರೆ ಸೇಫೆಸ್ಟ್ ಕಾಲೇಜ್ಗೆ ಹೋಗ್ಬೇಕಾಗುತ್ತೆ. ಬಟ್ ಅವನು ಸೇಫೆಸ್ಟ್ ಕಾಲೇಜ್ಗೆ ಹೋಗಕ್ ಇಷ್ಟ ಇರಲ್ಲ, ಡ್ರಾಪ್ ಇಯರ್ಗೆ ಹೋಗ್ತಿರ್ತಾನೆ. ಆ ಸೇಫ್ಟಿ ಪರ್ಪಸ್ ಡ್ರಾಪ್ ಇಯರ್ ಹೋಗ್ತಿರೋದು. ಇದು ಸಿಗ್ಲಿ ಈ ಕಾಲೇಜಸ್, ಸಿಗ್ಲಿಲ್ಲ ಅಂದ್ರೆ ನಾನು ಡ್ರಾಪ್ ಇಯರ್ಗೆ ಹೋಗ್ತೀನಿ, ಆ ರೀತಿ ಮೆಂಟಾಲಿಟಿ ಇರುತ್ತೆ. ಸೊ ಅವನೇನ್ ಮಾಡ್ತಾನೆ, ಇಲ್ಲಿಗೆ ಯಾವ್ಯಾವ್ದು ಪ್ರೈವೇಟ್ ಐತೆ ಕಂಪ್ಲೀಟ್ ಆ ರೀತಿ ಹಾಕೊಂಡು ಬಿಟ್ಬಿಡ್ತಾನೆ. ಕಂಪ್ಲೀಟ್ ಪ್ರೈವೇಟ್ ಸಿಕ್ಕರೆ ಸಿಗ್ಲಿ, ಇಲ್ಲ ಅಂದ್ರೆ ಇಲ್ಲ. ಓಕೆ, ಸೆಕೆಂಡ್ ರೌಂಡ್ ಅಲ್ಲಿ ಆ ಪರ್ಸನ್ಗೆ ಏನಾಗುತ್ತೆ, ಯಾವ್ದು ಅಲಾಟ್ಮೆಂಟ್ ಆಗಲ್ಲ. ಸೊ ಅವನು ಥರ್ಡ್ ರೌಂಡ್ಗೆ ಎಲಿಜಿಬಲ್ ಆಗ್ತಾನೆ. ಬಟ್ ಅದೇ ಇನ್ನೊಬ್ಬ ಪರ್ಸನ್ ಹೇಳಿದ್ನಲ್ಲ, ಅವ್ನು ಸೇಫ್ಟಿ ಕಾಲೇಜಸ್ ಹಾಕೊಂಡಿರ್ತಾನಲ್ಲ, ಅವ್ನಿಗೆ ಯಾವ್ದೋ ಒಂದು ಸೇಫ್ ಕಾಲೇಜ್ ಅಲಾಟ್ ಆಗುತ್ತೆ, ಅವ್ನು ನೆಕ್ಸ್ಟ್ ಪಾರ್ಟಿಸಿಪೇಟ್ ಮಾಡಕ್ ಆಗಲ್ಲ. ಸೊ ಅವನೇನ್ ಮಾಡ್ತಾನೆ, ಯಾವ ಕಾಲೇಜ್ ಸಿಕ್ಕಿದೆ ಆ ಕಾಲೇಜ್ಗೆ ಜಾಯ್ನ್ ಆಗ್ಬೇಕಾಗಿ ಬರುತ್ತೆ ಸೆಕೆಂಡ್ ರೌಂಡ್ ಅಲ್ಲಿ. ಈವನ್ ಆಫ್ಟರ್ ಅಲಾಟ್ಮೆಂಟ್ ಎಲ್ಲ ಆದ್ಮೇಲೆ ಒಂದಷ್ಟು ಸೀಟ್ಸ್ಗಳು ಉಳ್ಕೊಬಿಡುತ್ತೆ. ಹೇಗ್ ಉಳ್ಕೊಳುತ್ತೆ, ಇಲ್ಲಿಂದ MCC ಕೌನ್ಸಿಲಿಂಗ್ ಥ್ರೂ ಒಂದಷ್ಟು ಜನ ಒಳ್ಳೆ ಕಾಲೇಜ್ಗಳು ಸಿಕ್ಬಿಡುತ್ತೆ. ಸೊ ಅಲ್ಲಿಗೆ ಜಾಯ್ನ್ ಆಗ್ಬಿಡ್ತಾರೆ. ಅವಾಗ ಇಲ್ಲಿ ಸೀಟ್ಸ್ಗಳು 1-2 ಕ್ಯಾಟಗರಿಲಿ ಯಾವಾಗ್ಲೂ ಉಳಿಬೇಕಂತ ಇರಲ್ಲ. ನಿಮ್ ಕ್ಯಾಟಗರಿಲಿ ಒಂದಷ್ಟು ಸೀಟ್ಸ್ಗಳು ರೆಗ್ಯುಲರ್ ಆಗಿ ಉಳ್ಕೊಳ್ಳುತ್ತೆ. ಅದು ಕನ್ಫರ್ಮ್ ಆಗಿ ಇದೇ ಕ್ಯಾಟಗರಿಲಿ ಇಷ್ಟೇ ಉಳಿಯುತ್ತೆ, ಅದೇನು ಹೇಳಕ್ಕಾಗಲ್ಲ. ಓಕೆ, ಜನರಲ್ ಮೆರಿಟ್ ಅಲ್ಲಿ ಒಂದ್ ಸ್ವಲ್ಪ ಉಳ್ಕೊಳ್ಳುತ್ತೆ ಮೇನ್ಲಿ. ಓಕೆ, ಸೊ ಈಗ ಈ ಪರ್ಸನ್ಗೆ ಯಾವ್ದು ಅಲಾಟ್ಮೆಂಟ್ ಆಗಿರಲ್ಲ, ಥರ್ಡ್ ರೌಂಡ್ಗೆ ಎಲಿಜಿಬಲ್ ಆದ, ಫಂಡ್ ಕಟ್ಟು ಪಾರ್ಟಿಸಿಪೇಟ್ ಮಾಡ್ದ. ಥರ್ಡ್ ರೌಂಡ್ ಅಲ್ಲಿ ಸೀಟ್ಸ್ ತುಂಬಾ ಜನ ಪಾರ್ಟಿಸಿಪೇಟ್ ಮಾಡೇ ಇರಲ್ಲ. ಯಾಕೆ ಹೇಳಿ, ಇವ್ರು ಆಲ್ರೆಡಿ ಸೇಫ್ ಕಾಲೇಜ್ ಹಾಕೊಂಡು ಅಡ್ಮಿಷನ್ ಆಗ್ಬಿಟ್ಟಿದ್ರು. ಓಕೆ, ಈ ಪರ್ಸನ್ ಏನ್ ಮಾಡಿದ್ದ, ಸೇಫ್ ಕಾಲೇಜ್ ಹಾಕಿಲ್ಲಲ್ಲ, ಸೊ ಪಾರ್ಟಿಸಿಪೇಟ್ ಮಾಡ್ತಿದ್ದಾನೆ. ಇದೇ ರೀತಿ ತುಂಬಾ ಕಮ್ಮಿ ಜನ ಮಾಡಿರ್ತಾರೆ. ಓಕೆ, ಈ ಟ್ರಿಕ್ ನ ಯಾರ್ಯಾರು ಕೇಳ್ತಿದ್ರೆ ಅವರೆಲ್ಲ ಮಾಡ್ತಾರೆ. ಓಕೆ, ಡ್ರಾಪ್ ಇಯರ್ ಹೋಗ್ತಾ ಇರೋರು ಪೇರೆಂಟ್ಸ್ ಗೆ ಇದು ಮಾಡ್ಸಿದ್ರೆ, ಸೇಫೆಸ್ಟ್ ಕಾಲೇಜಸ್ ನ ಹಾಕ್ತಾನೆ ಹಂಗೆ ಬಿಟ್ಕೊಂಡ್ರೆ ಅವ್ರಿಗೆ ಇಫ್ ಪಾಸಿಬಲ್ ಕಾಲೇಜ್ ಅಲಾಟ್ಮೆಂಟ್, ಸೀಟ್ ಅಲಾಟ್ಮೆಂಟ್ ಇತ್ತು, ಸೀಟ್ ಮಿಕ್ಕೊಂಡಿತ್ತು ಅಂದ್ರೆ ಮೇ ಬಿ ಕಮ್ಮಿ ಸ್ಕೋರ್ ಇಂದಾನು ಜಂಪ್ ಆಗತ್ತ ಚಾನ್ಸಸ್ ಇರುತ್ತೆ. ಓಕೆ, ಆಗ 78,000 ಎಲ್ಲ ಇತ್ತು ಅಂದ್ರೆ ಥರ್ಡ್ ರೌಂಡ್ ಅಲ್ಲಿ ಅಲಾಟ್ಮೆಂಟ್ ಆಗ್ಬಿಡುತ್ತೆ. ಬಟ್ ಇದನ್ನ ನಾವು ಮೇನ್ ಕಟ್ ಆಫ್ ಆಗಿ ಯೂಸ್ ಮಾಡ್ಕೊಳಂಗಿಲ್ಲ. ಯಾಕೆ ಹೇಳಿ, 72Kನೇ ಐಡಿಯಲ್ ಕಟ್ ಆಫ್ ಅಂತ ಯೂಸ್ ಮಾಡ್ಕೋಬೇಕು. ಬಟ್ 78K ಇದು ನಿಮ್ಮ ಲಕ್ಕಿಂದ ಸಿಕ್ಕಿರೋದು ಅಂತ ಯೂಸ್ ಮಾಡ್ಕೋತೀವಿ. ಬಟ್ ಈ ವರ್ಷ ಏನ್ ಮಾಡ್ತಿದ್ದಾರೆ ಅಂದ್ರೆ ಚೇಂಜ್ ಮಾಡ್ತಿದ್ದಾರೆ. ಏನಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಏನು ಅಲಾಟ್ ಆಗಿಲ್ದೇ ಇರೋರು ಮತ್ತೆ ಅಲಾಟ್ ಬೇರೆ ಯಾವ್ದಾದ್ರು ಆಗಿದ್ರು ಪಾರ್ಟಿಸಿಪೇಟ್ ಮಾಡೋಕೆ, ಹೇಗೆ
ಆಪ್ಷನ್ 1, ಆಪ್ಷನ್ 4 ಎರಡೇ ಕೊಡ್ತಾರೆ ಸೆಕೆಂಡ್ ರೌಂಡ್ ಅಲ್ಲಿ. ಓಕೆ, ಆಪ್ಷನ್ 1 ಕೊಟ್ಟು ಅಡ್ಮಿಷನ್ ಆಗ್ಬೇಕು, ಆಪ್ಷನ್ 4 ಕೊಟ್ಟು ಎಕ್ಸಿಟ್ ಆಗಿ ಮತ್ತೆ ಥರ್ಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋದು. ಓಕೆ, ಇದನ್ನ ನೀವು ಲೈಕ್ ಎಲ್ಲರೂ ಮಾಡಲ್ಲ. ಏನಕ್ಕೆ ಅಂದ್ರೆ ಇದು ರಿಸ್ಕ್. ಓಕೆ, ತುಂಬಾ ಜನ ರಿಸ್ಕ್ ತಗೊಳಕ್ ಇಷ್ಟ ಪಡಲ್ಲ. ಅವರು ರಿಸ್ಕ್ ಯಾವ ರೀತಿ ತಗೊಳ್ತಾರೆ, ನಂಗೆ ಸೀಟ್ ಸಿಕ್ಕಿದ್ರೆ ಸಿಗ್ಲಿ, ಇಲ್ಲ ಡ್ರಾಪ್ ಇಯರ್ಗೆ ಹೋಗ್ತೀನಿ, ಈ ರೀತಿ ಇರೋರು ಈ ರೀತಿ ಮಾಡ್ಕೊಂಡು ಒಂದು ಅಲಾಟ್ಮೆಂಟ್ ತಗೊಳ್ತಾರೆ. ಓಕೆ, ಸಿಂಪಲ್ ಆಗಿ. ಓಕೆ, ನೀವು ಅಷ್ಟೇನೆ, ನೀವೇನಾದ್ರೂ ಸೇಫೆಸ್ಟ್ ಕಾಲೇಜಸ್ ಹಾಕೊಂಡ್ರಿ ಅಂದ್ರೆ ನಿಮ್ಗೆ ಸೇಫೆಸ್ಟ್ ಕಾಲೇಜಸ್ ಸಿಕ್ಬಿಡುತ್ತೆ. ಬಟ್ ಸೇಫೆಸ್ಟ್ ಕಾಲೇಜಸ್ ಹಾಕದೇ ಇರೋರಿಗೆ ಸೀಟ್ಸ್ ಉಳ್ಕೊಳ್ಳಿಲ್ಲ ಅಂದ್ರೆ ಅವನು ಡ್ರಾಪ್ ಇಯರ್ ಅಲ್ಲಿ ಕಂಟಿನ್ಯೂ ಮಾಡ್ತಾನೆ. ಓಕೆ, ಇದೇ ಟ್ರಿಕ್ ಅಷ್ಟೇ. ಓಕೆ, ವಿಡಿಯೋ ಇಷ್ಟ ಆಗಿದೆ, ಇನ್ಫಾರ್ಮೇಶನ್ ಇಷ್ಟ ಆಗಿದೆ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ಹೈಪ್ ಕೊಡಿ ವಿಡಿಯೋನ, ಸೊ ದಟ್ ಎಲ್ಲರಿಗೂ ಇನ್ಫಾರ್ಮೇಶನ್ ರೀಚ್ ಆಗಲಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಾ. ಇದೇ ರೀತಿ ಇನ್ಫಾರ್ಮೇಟಿವ್ ಆಗಿರೋಂಥ ಕಂಟೆಂಟ್ಸ್ಗಳು ಅಷ್ಟೇ ಕೊಡೋಂಥದ್ದು. ನೀವು ರೆಗ್ಯುಲರ್ ಆಗಿ ಬೇರೆ ಯೂಟ್ಯೂಬರ್ಸ್ ಏನೇನು ಮಾಡ್ತಾರೆ ಆ ರೀತಿ ಕಂಟೆಂಟ್ಸ್ಗಳು, ಅಪ್ಡೇಟ್ಸ್ಗಳು ಏನು ಕೊಡಲ್ಲ. ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ನಾನೇನೇನು ನೋಡಿದ್ದೀನಿ ನನ್ನ ಕೌನ್ಸಿಲಿಂಗ್ ಟೈಮಿಂದ, ಇದೆಲ್ಲ ಥಿಂಗ್ಸ್ಗಳು ನಾನು ಇಲ್ಲಿ ಕೊಡ್ತೀನಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.